ನಮಸ್ತೆ ಎಲ್ರಿಗೂ, ನಾನು ಸಾಕ್ಷಿ ಸುನೀಲ್. ಎಲ್ರಿಗೂ ಖುಷಿ ಆಗ್ಬೋದು ನಾನು ಈ ಮಾತು ಹೇಳಿದರೆ. ನನ್ನ ಮುದ್ದು ಮಗು ಹುಷಾರಾಗಿದ್ದಾನೆ, ಜಗಳ ಮಾಡಿಕೊಂಡು ತಿನ್ನುವಷ್ಟು ಹುಷಾರಾಗಿದ್ದಾನೆ. ಸೊ ಅದು ಖುಷಿ, ತುಂಬ ಖುಷಿ. ನಾನಿವತ್ತು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಲಿಲ್ಲ ಟ್ರಿಪ್ಸಿಗೆ, ಇವತ್ತೊಂದು ದಿವಸ ನೋಡುವ ಅಂತ ಹೇಳಿ. ಸೊ ದೇವರು ಅಜ್ಜ ಅವನನ್ನು ಹುಷಾರು ಮಾಡಿದರು, ತುಂಬ ಖುಷಿ ಆಗ್ತಿದೆ. ನಿನ್ನೆ ಗುರುಪೂರ್ಣಿಮಾ, ಹಾಗೆ ನನ್ನ ಅತ್ತೆ ಯೂಶ್ವಲಿ ಎಲ್ಲ ದೇವರಿಗೂ ಕೂಡ ಮಾಲೆ ಮಾಡಿ ಹಾಕ್ತಾರೆ. ಒಂದು ರಾಶಿ ಹೂಗಳನ್ನು ತಂದು ಹಾಕಲಿಕ್ಕಿದೆ, ಯಾವಾಗಲೂ ಹಾಕ್ತಾರೆ. ನಮ್ಮಲ್ಲಿ ಹೂವಿನ ಗಿಡ ಸ್ವಲ್ಪ ಜಾಸ್ತಿ. ನಿನ್ನೆ ಕೂಡ ಹಾಕಿದ್ದಾರೆ, ಸ್ಪೆಷಲಾಗಿ ಗುರುಪೂರ್ಣಿಮಾ ಅಂತ ಹೇಳಿ ಮಾಲೆ ಯಕ್ಷ ತರಿಸಿ ಎಲ್ಲ ಹಾಕಿದ್ದಾರೆ ದೇವರಿಗೆ. ವೆಂಕಟರಮಣ ದೇವರ ಫೋಟೋದಲ್ಲಿದ್ದ ಬಲಗಡೆಯ ಹೂವು ಬಿದ್ದಿದೆ ಅಂತ ಹೇಳಿ ನನಗೆ ಹೇಳಿದರು. ಸಾಕ್ಷಿ, ಬಲಗಡೆಯ ಹೂ ಬಿದ್ದಿದೆಯಾ ಅಂತ ಹೇಳಿದ್ರು. ಪಟ್ಟ ನನ್ನ ಬಾಯಲ್ಲಿ ಬಂತು, ಹಾಂ ಶೋನು ಹುಷಾರಾಗ್ತಾನೆ ಹೇಳಿದೆ. ಹಾಗೆ ದೇವರು ಸೂಚನೆ ಕೊಟ್ಟರು, ಒಳ್ಳೆ ಸೂಚನೆ ಕೊಟ್ಟರು ಅಂತ ಹೇಳಿ ಅಂದ್ಕೊಂಡೆ. ಸೊ ಹಾಗೆ ನಿನ್ನೆ ಮಧ್ಯಾಹ್ನ ನನಗೆ ಈ ಮಾತು ಹೇಳಿದ್ದವರು. ನಿನ್ನೆ ರಾತ್ರಿ ನಾನು ಬೆಳಗ್ಗೆ ಕರ್ಕೊಂಡು ಹೋಗಿದ್ದೆ ಡಾಕ್ಟ್ರ್ ಹತ್ರ. ನಿನ್ನೆ ರಾತ್ರಿ ತುಪ್ಪ ಮತ್ತು ಅನ್ನ ತಿನ್ನಿಸಿದೆ. ಬಾಲ್ ಅಲ್ಲಾಡಿಸ್ತಾನೆ, ಮಾತಾಡ್ತಾನೆ. ಸುನಿಲ್ ಆಫೀಸಿಂದ ಬಂದಾಗ ಮಾತಾಡಿಸ್ತಾ ಇದ್ದ, ಬಾಲ್ ಅಲ್ಲಾಡಿಸ್ತಾ ಇದ್ದ. ಇವತ್ತು ಬೆಳಿಗ್ಗೆ ರಸ್ಕೆಲ್ಲ ಇತ್ತು, ರಸ್ಕೆಲ್ಲ ಹಾಕುವಾಗ ಇವನಿಗೆ ಹಾಕುವಾಗ ಜಗಳ ಮಾಡಿಕೊಂಡು ಬಂದು ತಿಂತಾ ಇದ್ದಾನೆ. ಸೊ ಇದಕ್ಕಿಂತ ದೊಡ್ಡ ಖುಷಿ ಖಂಡಿತವಾಗ್ಲೂ ಬೇರೆ ಯಾವುದೂ ಇಲ್ಲ. ಯಾಕೆ ಹೇಳಿದರೆ ತುಂಬ ಕಷ್ಟಪಟ್ಟೆ ನಾನು, 2 ವಾರದಿಂದ ತುಂಬ ಕಷ್ಟಪಟ್ಟಿದ್ದೇನೆ. ಅವನನ್ನು ಅಷ್ಟು ಬೇಗ ನಾನು ದೇವ್ರ ಹತ್ರ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಯಾಕೆ ಹೇಳಿದರೆ ನನಗೆ 2-3 ಜನ ನನಗೆ ಪರ್ಸನಲಾಗಿ ಹೇಳಿದರು, ಯಾಕೆ ನೀನು ಅಷ್ಟು ಕಷ್ಟಪಡ್ತೀಯಾ, ಬಹುಶಃ ಅವನಿಗೆ ಇನ್ನೂ ಅವನು ಬದುಕುವುದಿಲ್ಲ, ಅವನನ್ನು ಹಾಗೆ ಬಿಟ್ಟು ಬಿಡೋದು, ಅವನು ದೇವ್ರ ಹತ್ರ ಹೋಗಲಿ ಅಂತ ಹೇಳಿ. ಅಷ್ಟು ಸುಲಭದಲ್ಲಿ ನಾನು ಅವನನ್ನು ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ನಾನು ಹೇಳಿದ್ದೆ. ಅಷ್ಟು ಬೇಗ ಅವನನ್ನು ಹೇಗೆ ಕರ್ಕೊಂಡು ಹೋಗ್ತಾರೆ ದೇವರು? ಖಂಡಿತವಾಗ್ಲೂ ಹೌದಲ್ಲ. ಅವನು ಹೋಗ್ತಾನೆ ಹೇಳಿದ್ರು ಕೂಡ ನಾನು ಬಿಡಲಿಕ್ಕಿಲ್ಲ. ಯಾಕೆ ಹೇಳಿದರೆ ಅವನು ಸರಿ ಆಗಬೇಕು ಅಂತ ಹೇಳಿ ನನ್ನ ಅಜ್ಜನ ಹತ್ರ, ನನ್ನ ದೇವ್ರ ಹತ್ರ ಎಷ್ಟು ಬೇಡ್ಕೊಂಡಿದ್ದೇನೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಸೊ ಹುಷಾರಾದ, ತುಂಬ ಖುಷಿಯಾಯಿತು. ಶೇರ್ ಮಾಡಿದ, ಪ್ರೇ ಮಾಡಿದ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ದೇವರು ಅಜ್ಜ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಯಾವಾಗಲೂ ನಮ್ಮ ಆಸರೆ ಮಕ್ಕಳ ಜೊತೆಗೆ ಹೀಗೆ ಇರಿ. ಆಶೀರ್ವಾದ ಕೊಡ್ತೀನಿ. ಏತು ಶೋಕ್ ಮಂತ್ ಕುಲಿಯೋದಿಲ್ಲ.